ಪಂಚಮಿ ಹಬ್ಬ ಬಂತವ್ವ ಸನಿಯಾಕ, ಅಣ್ಣ ಯಾಕ ಬರಲಿಲ್ಲ ಕರಿಯಾಕ, ಅಣ್ಣ ಯಾಕ ಬರಲಿಲ್ಲ ಕರಿಯಾಕ. ನನ್ನ ತವರೂರು ದೇವಪುರಿ ನಗರ, ನನ್ನ ತವರೂರು ದೇವಪುರಿ ನಗರ, ಅಲ್ಲಿ ನೆಲೆಸ್ಯಾನ ಬಸವಣ್ಣ. ನಮಸ್ತೆ ವೀಕ್ಷಕರೇ, ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಾ. ವೀಕ್ಷಕರೇ, ನಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿಗೆ ದೊಡ್ಡ ಹಬ್ಬ ಎಂಬ ಖ್ಯಾತಿ ಪಡೆದಿರುವ ನಾಗರ ಪಂಚಮಿ ಹಬ್ಬವನ್ನು ಇಂದು ನಾಡಿನಾದ್ಯಂತ ಆಚರಿಸಲಾಗ್ತಾ ಇದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಬರುವ ನಾಗರ ಪಂಚಮಿ ಹಬ್ಬ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಈ ದಿನ ಹುತ್ತಕ್ಕೆ ಹಾಲೆರೆದು ಪೂಜಿಸುವ ಅದರಂತೆ ದೇವಾಲಯಗಳಲ್ಲಿಯೂ ಕೂಡ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ನಾವಿವತ್ತು ರವೀಂದ್ರನಗರದ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲ ದೇವಾಲಯಗಳಲ್ಲಿಯೂ ಕೂಡ ವಿಶೇಷ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲೂ ಕೂಡ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ, ಹೇಗೆ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ನೋಡೋಣ. ಹಾಡಿ ಕುಣಿದು ನಾವು ಬನ್ನಿ ಹಂಚೋಣ, ಬನ್ನಿ ಅಂದ್ರ ಬನ್ನಿ ಅಲ್ವೋ ಬನ್ನಿ ಬಂಗಾರ. ಬನ್ನಿ ಹಾಡಿ ಕುಣಿದು ನಾವು ಬನ್ನಿ ಹಂಚೋಣ, ಬನ್ನಿ ಅಂದ್ರ ಬನ್ನಿ ಅಲ್ವೋ ಬನ್ನಿ ಬಂಗಾರ. ಬಂಗಾರಂದ್ರ ಬಂಗಾರಲ್ಲೋ ಪ್ರೀತಿ ಸಾಗರ, ಬಂಗಾರಂದ್ರೋ ಬಂಗಾರಲ್ಲೋ ಪ್ರೀತಿ ಸಾಗರ. ಪ್ರೀತಿ ಹಬ್ಬರಿ ಪ್ರೀತಿ ಹಂಚಿರಿ, ಪ್ರೀತಿ ಹಬ್ಬರಿ ಪ್ರೀತಿ ಹಂಚಿರಿ. ಶ್ರಾವಣ ಮಾಸದಲ್ಲಿ ಬರುವಂತಹ ದೊಡ್ಡ ಧಾರ್ಮಿಕ ಹಬ್ಬ ನಾಗರ ಪಂಚಮಿ ಆಗಿದ್ದು, ಈ ಹಬ್ಬ ಬಂತೆಂದ್ರೆ ಸಾಕು ಹಬ್ಬಗಳ ಸಾಲೆ ಶುರುವಾಗಿದೆ. ಭಾರತದಾದ್ಯಂತ ಈ ಹಬ್ಬವನ್ನ ಎಲ್ಲರೂ ಆಚರಣೆ ಮಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಇದನ್ನ ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತೆ. ಈ ದಿನ ಹುತ್ತಕ್ಕೆ ಹಾಲೆರೆದು ಪೂಜೆ ಮಾಡಿದ್ರೆ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಇದೆ. ಈ ದಿನ ವಿಶೇಷವಾಗಿ ಶೇಷನಾಗ ಮತ್ತು ವಿಷ್ಣುವನ್ನ ಪೂಜಿಸಲಾಗುತ್ತೆ. ನಮ್ಮ ಶಿವಮೊಗ್ಗದ ಜನತೆ ಕೂಡ ಬೆಳಿಗ್ಗೆಯಿಂದ ಪೂಜಾ ಕಾರ್ಯಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಅವರು ಹೇಗೆ ಪೂಜೆ ಮಾಡ್ತಿದ್ದಾರೆ ಹಾಗೂ ಹಬ್ಬದ ವೈಶಿಷ್ಟ್ಯತೆ ಏನು ಅಂತೇಳಿ ಅವರಿಂದಲೇ ತಿಳ್ಕೊಳ್ಳೋಣ. ನನ್ನ ಹೆಸರು ಭೂಪಾಳ ವಿಜಯ್ ಕುಮಾರ್ ಅಂತ. ನನಗೆ ನಮ್ಮ ಸಂಸ್ಕೃತಿ ಬಗ್ಗೆ ಭಾಳ ಹೆಮ್ಮೆ. ನನಗೆ ನಾನು ಸಂಸ್ಕಾರ ಭಾರತಿ ಇಂಟರ್ನ್ಯಾಷನಲ್ ಇದಕ್ಕೆ ನಾನು ಇಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ದೀನಿ. ಆದರೆ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಇದೆ. ಆದರೂ ಕೂಡ ಒಂದೆರಡು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಏನಂದರೆ, ಈಗ ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ, ಈ ನಾಗರ ಪಂಚಮಿ ದಿವಸ ನಾಗರಿಕತೆ ಹಾಲೆರಿಬೇಕು ಅಂತ ಹೇಳುತ್ತೆ. ಇಲ್ಲಿ ಬಸವಣ್ಣ ಅವರೇನು ಹೇಳಿದ್ದಾರೆ, ನಾಗರ ಹಾವು ಹಾಲು ಕುಡಿಯಲ್ಲ. ಅದರಿಂದ ನಾಗರ ಹಾಲು ಇದ್ದರೆ ಅದು ಕುಡಿಯೋದಿಲ್ಲ. ಅದನ್ನು ಬಡ ಮಕ್ಕಳಿಗೆ ಅವತ್ತೇ ದಿವಸ ಬೇರೆ ಬಡ ಮಕ್ಕಳಿಗೆ ಅದೇ ನೀವು ಏನಂತ ಎಷ್ಟು ಹಾಲು ಎರಿಬೇಕು ಅಂತ ಬಡ ಮಕ್ಕಳಿಗೆ ಕೊಡಿ ಅಂತ
ಆಮೇಲೆ ಇಲ್ಲಿ ಯಾವುದು ಶಾಸ್ತ್ರ ಬಿಡೋದು ಬೇಡ, ಹಿಂದಿನ ಕಾಲದಲ್ಲಿ ಯಾತಕ್ಕೆ ಮಾಡಿದಾಗ ಅದನ್ನು ಮತ್ತೆ ನಾವು ವಿಮರ್ಶೆ ಮಾಡಬೇಕು. ಇವತ್ತಿಗೆ ಎಲ್ಲ ಬಡ ಜನಗಳು ಕೂಡ ಹಾಲಿಂದ ನೋಡಿದ್ದೀನಿ, ಚೆಮ್ಮಗಟ್ಟಲೆ ಹಾಲು ಇಟ್ಕೊಂಡು ಹೋಗಿ ಸುರಿತಾರೆ. ನಮ್ಮ ಹಳ್ಳಿಲಿ ಕೂಡ ನಾನು ಕೃಷಿಕಾರರಿಂದ ಗೊತ್ತು. ನಾ ಏನು ಹೇಳಿದೆ ಅವರಿಗೆ, ಕೆಲವ್ರಿಗೆ ಹೇಳಿದೆ, ಕೆಲವರು ಒಪ್ಪಿದ್ರಲ್ಲಿ ನೀವು ಶಾಸ್ತ್ರ ಮಾಡಬೇಕಾ, ಶಾಸ್ತ್ರ ಮಾಡಿ ಎರಡು ಉದ್ದರಣೆ ಹಾಕಿ ಸಾಕು, ಅದು ಶಾಸ್ತ್ರ ಮುಗ್ದಾಗುತ್ತೆ. ನೀವು ತಂದಿದ್ದ ಹಾಲು ಬೇರೆ ಬಡ ಮಕ್ಕಳಿಗೆ ಕೊಡಿ, ಅವಾಗ ನಿಮಗೆ ಸಾರ್ಥಕ ಆಗುತ್ತೆ, ಒಳ್ಳೆಯದಾಗುತ್ತೆ. ಎಲ್ರಿಗೂ ಈ ಶುಭಾಶಯ, ಈ ಮೆಸೇಜನ್ನ ಹೋಗಲಿ ಅಂತ ನನ್ನ ಇಷ್ಟ. ಇವರು ನಮ್ಮ ಮಿಸಸ್ ಸುವರ್ಣ ವಿಜಯಕುಮಾರ್ ಅಂತ. ಮ್ಯಾಮ್, ನೀವು ಹಬ್ಬವನ್ನು ಬೆಳಗ್ಗೆ ಯಾವ ಥರ ತಯಾರಿ ಮಾಡ್ಕೊಂಡು ಆಚರಿಸಿದ್ರಿ? ಇದು ಶ್ರಾವಣ ಮಾಸ ಆಗಿರೋದ್ರಿಂದ ಮಹಿಳೆಯರು ಒಬ್ರಿಗೊಬ್ಬರು ಇದೊಂದು ಕಾರಣದಿಂದ ಒಬ್ರಿಗೊಬ್ಬರು ಪರಸ್ಪರವಾಗಿ ಸೇರ್ತೀವಿ. ಆಮೇಲೆ ದೇವಸ್ಥಾನ ಅಂದಮೇಲೆ ಬಂದೇ ಬರ್ತೀವಿ, ಪೂಜೆ ಪುನಸ್ಕಾರ ಮಾಡೇ ಮಾಡ್ತೀವಿ. ಇದರಿಂದ ನಮಗೆ ಎಷ್ಟೋ ಸಂತೋಷ ಸಿಗುತ್ತೆ. ದೊಡ್ಡವರು ಹಾಕ್ಕೊಟ್ಟಂತಹ ಗೆರೆಯನ್ನು ನಾವು ಸಾಂಪ್ರದಾಯಿಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಿಜಯಕುಮಾರ್ ಅವರು ಹೇಳ್ದಂಗೆ ಇಲ್ಲಿ ಹಾಲೇ ಹಾಕಬೇಕು ಅನ್ನೋದೇನಿಲ್ಲ. ಅರ್ಶಿನ ಕುಂಕುಮ ಬಡಿಸಿ, ಹೂ ಬಡಿಸಿ ಮಹಿಳೆಯರೆಲ್ಲ ಒಟ್ಟು ನಾವು ಸೇರೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಇಂತಹ ಸ್ಥಳಗಳಲ್ಲಿ ಮಹಿಮೆ ತುಂಬ ಇರುತ್ತೆ, ಅದರಿಂದ ಸೇರೋಕ್ಕೆ ಒಂದು ಉದ್ದೇಶ ಕೂಡ ಇದೆ. ಆಮೇಲೆ ನಾಗರ ಅಂದರೆ ಎಲ್ರಿಗೂ ಸಾಮಾನ್ಯವಾಗಿ ತುಂಬ ಭಯ ಇರುತ್ತೆ. ನಿಜವಾಗ್ಲೂ ಹೇಳಬೇಕು ಅಂದರೆ, ಅಯ್ಯೋ ಮಾಡದೇ ಇದ್ದರೆ ನನಗೆ ಏನಾಗುತ್ತೋ, ಇಲ್ಲ ಕಷ್ಟಗಳು ಅದೆಲ್ಲ ಬರೋದು, ನಾವು ಪೂಜೆ ಮಾಡದೇ ಇರೋದಕ್ಕೆ ಅನ್ನೋ ಭಾವನೆ ಇರೋದರಿಂದ ಎಲ್ಲರೂ ಇಲ್ಲಿ ಸೇರ್ತಾ ಇದ್ದೀವಿ ಅಷ್ಟೇ ಹೊರತು ಯಾವುದಕ್ಕೂ ಇದು ಕೊರತೆ ಏನಿಲ್ಲ. ನಾವು ಒಳ್ಳೆ ಮನಸ್ಸಿಂದ ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ಒಳ್ಳೆಯದಾಗುತ್ತೆ. ಶ್ರಾವಣ ಮಾಸ ಅಂದರೆ ಈ ಹಬ್ಬಗಳ ಸಾಲೇ ಇರೋದ್ರಿಂದ ಇದು ಒಂದು ಹಬ್ಬ ಅಂತ ನಾವು ಆಚರಿಸೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ಇವಾಗ ಇವ್ರು ಹೇಗೆ ಹಬ್ಬವನ್ನು ಆಚರಿಸಿದ್ರು ಅಂತ ಕೇಳೋಣ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ಶೋಭಾ ಅಂತ. ನಾವು ವಿನಮ್ ನಗರದಿಂದ ಬಂದಿದ್ದೀವಿ. ಇಲ್ಲಿ ಕಲಮುರಿ ಗಣಪತಿ ದೇವಸ್ಥಾನಕ್ಕೆ ವರ್ಷ ಇಲ್ಲೇ ಬರ್ತೀವಿ. ಪ್ರತಿ ವರ್ಷವೂ ನಾವು ಸುಬ್ರಹ್ಮಣ್ಯಂದು ಪೂಜೆ ಮಾಡ್ತೀವಿ. ಈ ವರ್ಷ ವಿಶೇಷ ಅಂದರೆ ನಮ್ಮನೆ ಸಂಪ್ರದಾಯ ಹೆಂಗಿರುತ್ತೋ ಆ ಥರ ಮಾಡ್ತೀವಿ. ನಾವು ಬೆಳಗ್ಗೆನೇ ಎದ್ದು 4 ಗಂಟೆಗೆ ಎದ್ದು ಸ್ನಾನ ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆ ಸಿಹಿ ಕಡುಬು, ಖಾರದ ಕಡುಬು, ಪೊಂಗಲ್ಲು ಮತ್ತು ಪಲ್ಯ, ಅನ್ನ ಸಾರು ಎಲ್ಲ ಮಾಡಿಕೊಂಡು ಮನೆಯಲ್ಲಿ ನೈವೇದ್ಯ ಮಾಡಿ ಇಲ್ಲಿ ಸುಬ್ರಹ್ಮಣ್ಯ ಬಂದು ನೈವೇದ್ಯ ಎಲ್ಲ ಮಾಡಿಕೊಂಡು ಹಾಲು ಹಾಕಿ ಗಣಪತಿಗೆ ಒಂದು ಪೂಜೆ ಮಾಡಿಕೊಂಡು ಪ್ರತಿ ವರ್ಷವೂ ನಾವು ಹೋಗೋದು ಸಂಪ್ರದಾಯ ಇದೆ. ಅದೇ ಥರ ನಾವು ವರ್ಷವೂ ಮಾಡ್ತೀವಿ. ನಮಗೆ ಒಳ್ಳೇದು ಮಾಡ್ತೀವಿ. ನಮ್ಮ ಹುತ್ತಕ್ಕೆ ಹಾಲು ಹಾಕ್ತಿದ್ರೆ ಶ್ರೇಯಸ್ಸು ಜಾಸ್ತಿ, ಶಾಪ ವಿಮೋಚನೆ ಆಗುತ್ತೆ ಅಂತಾರೆ. ನೀವು ಹುತ್ತಕ್ಕೆ ಹಾಲು ಹಾಕಿದ್ರಾ? ಇಲ್ಲ, ನಾವು ಹುತ್ತಕ್ಕೆ ಯಾವಾಗಲೂ ಹಾಕಲ್ಲ. ನಾವು ಯಾವಾಗಲೂ ವಿಗ್ರಹಕ್ಕೆ ಇದು ನಾಗರ ಪ್ರತಿಮೆಗೆ ನಾವು ಹಾಕೋದು. ಮೊದಲಿಂದ ನಮ್ಮ ಸಂಪ್ರದಾಯ ಯಾವ ಥರ ಇರುತ್ತೋ ಆ ಥರನೇ ನಾವು ಮಾಡ್ತಾ ಬಂದಿದ್ದೀವಿ. ನಾಗರ ಪಂಚಮಿ ಹಬ್ಬದ ಶುಭಾಶಯ. ಇವತ್ತು ನಾಗರ ಪಂಚಮಿ ಹಬ್ಬನ ನೀವು ಎಷ್ಟು ಸಂಭ್ರಮದಿಂದ ಆಚರಿಸ್ತೀವಿ? ನಾವು ಭಾಳ ಸಂಭ್ರಮದಿಂದ ಆಚರಿಸ್ತೀವಿ. ಇದೆಲ್ಲ ಅನ್ನ ಸಂಬಂಧಗಳಿಗೆ ನಾಗರ ಪಂಚಮಿ ಹಬ್ಬ ಮಾಡಿ ಅವನ್ನೆಲ್ಲ ಹಾಲು ಕಡೆಯುತ್ತೆ, ಮನಸ್ಸಿನ ಹಬ್ಬ ನಮಗೆ ಸಂತೋಷ ಸಿಗುತ್ತೆ. ಆಮೇಲೆ ಮನೆಯಲ್ಲಿ ಹಬ್ಬ ಆಚರಿಸ್ತೀವಿ. ಅವನಿಗೆ ನಾಗನಿಗೆ ಜೋಡಿ ಕಾಲದ್ದು ಹಾಲುದ್ದೆಲ್ಲ ಅಂದರೆ ಭಾಳ ಇಷ್ಟ. ಅದನ್ನು ತುಪ್ಪದಲ್ಲಿ ಹಾಲುದ್ದೆಲ್ಲ ಹಾಕಿ ಮಾಡಿ ಅದನ್ನ ಒಗ್ಗರಣೆ ಇದ್ದಲೇ ಅದನ್ನೆಲ್ಲ ಮಾಡಿ ನೈವೇದ್ಯ ಮಾಡಿ ಅವನಿಗೆ ನಾವು ನೈವೇದ್ಯ ಮಾಡಿ ಹಬ್ಬ ಆಚರಿಸ್ತೀವಿ. ಮ್ಯಾಮ್, ಈಗಷ್ಟೇ ಅಂದರೆ ಅದನ್ನು ಅಣ್ಣಂದಿಗೆ ಹಾಲು ಅದೇನು ಪದ್ಧತಿ? ಅದು ಅಣ್ಣದಿಂದ ಹಾಲಿದ್ದೆ, ಅಣ್ಣ ತಮ್ಮದ್ರು ಮಲಗಿದ್ದರಿಗೆ ಹಾಲಿದ್ದರೆ ಅವರಿಗೆ ಸುಖ ಶಾಂತಿ ನೆಮ್ಮದಿ ಆ ನಾಗರಾಜ ಕೂಡ ನಾವು ಕಾಪಾಡ್ತಾರೆ ಅಂತ ಹೇಳಿ ಪ್ರತಿ ವರ್ಷದಿಂದ ಪಂಚಮಿ ವಿಶೇಷ ಹಬ್ಬ ಇದು. ಪಂಚಮಿ ಹಬ್ಬ ಅಂದರೆ ವರ್ಷಕ್ಕೊಂದೇ ಸಲ ಬರೋದು. ಅದೇನಪ್ಪ ಅಂದರೆ ಎಲ್ಲರೂ ಸೇರಿ ಮಾಡಬೇಕು. ಹಾಲು ಹಾಕಲೇಬೇಕು. ಹಾಕಲಿಕ್ಕೆ ನಮಗೆ ಏನಾದರೂ ತೊಂದರೆ ಕೊಡೋದಾಗಪ್ಪ. ಹಂಗಾಗಿ ಹಸಿ ಹಾಲು, ಹಸಿ ಕಡಲೆಕಾಳು, ತಂಬಿಟ್ಟುಂಡೆ, ಅನ್ನ ಸಾರು, ಕೆಲವರು ಬರೀ ಉಂಡೆ ಸೌತೆಕಾಯಿ ಕೊಡ್ತಾರೆ, ಕೆಲವರು ಹಣ್ಣು ಹಂಪಲು ತರ್ತಾರೆ, ಕೆಲವರು ಕಾಯಿ ಹೊಡಿತಾರೆ, ಕೆಲವರು ಎಲ್ಲ ಪದ್ಧತಿನೂ ಮಾಡ್ತಾರೆ. ನಮ್ದೀಗ ಊಟದ ಎಲ್ಲ ಮಾಡ್ಕೊಂಡು ನಾಗಪ್ಪನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ಪೇಂಟಿಂದ ಬರ್ತಾ ಇದ್ದೀನಿ, ಇಲ್ಲೇ ಇದ್ದೀವಿ, ಅಲ್ಲಿಂದ ಬರ್ತಾ ಇದ್ದೀನಿ. ಅದು ವಿಶೇಷ ಅಂದರೆ ನಾಗಪ್ಪನಿಗೆ 12 ವರ್ಷ ಹರಕೆ. ಒಂದು ಏನಾದ್ರು ತಪ್ಪು ಮಾಡಿದೆ ಅಂದರೆ ಅದು ಹಚ್ಚಿಬಿಡ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕ್ರಮವಾಗಿ ಮಡಿಯಿಂದ ಮಡಿಯಿಂದ ಮಾಡಬೇಕು. ತುಂಬ ಮಡಿಯಿಂದ ಉಪವಾಸ ಮಾಡಿ ಎಲ್ಲ ಮಾಡ್ಕೊಂಡು ಬಂದು ಕ್ಲೀನ ಮಾಡ್ಕೊಂಡು ಬೆಳಗ್ಗೆ ನಮ್ಮನೇಲಿ ನಮ್ಮ ಹುಡುಗ ಎಲ್ಲ ಬಂದು ಮಾಡೋದಿದ್ದಾರೆ. ಇವಾಗ ನಾವು ಮಾಡಿ ಯಾವ್ಯಾವ ಥರದ ಸ್ವೀಟ್ಗಳನ್ನ ಮಾಡ್ತೀವಿ? ಅದು ಇದು ಅಕ್ಕಿ ಹಿಟ್ಟಿನ ತಂದ್ಬಿಟ್ಟು ಆಮೇಲೆ ಚಿಗ್ಲಿ ಉಂಡೆ, ಎಳ್ಳಿನ ಚಿಗ್ಲಿ ಉಂಡೆ, ಸೌತೆಕಾಯಿ, ಕಡಲೆಕಾಳು, ಆಮೇಲೆ ಹೆಸರು ಕಾಳು ಎಲ್ಲ ಸೌತೆಕಾಯಿ ಪ್ರತಿಯೊಂದು
ಕೈಗೆ ಹುಲ್ಲಿನ ಕಟ್ಕೊಂಡು ಮಾಡಬೇಕು. ಹಂಗೆ ಮಾಡೋಂಗಿಲ್ಲ. ಬಾಳೆಹಣ್ಣು, ಎಲೆ ಅಡಿಕೆ ತಂಬಿಟ್ಟು ಪ್ರತಿಯೊಂದು ಆಮೇಲೆ ಅವರಿಗೆ ಹುರುಳಿಕಾಳು ಅಂದರೆ ಭಾಳ ಇಷ್ಟ. ಹುರುಳಿಕಾಳು 5 ಥರದ ಹುರುಳಿಕಾಳು ಅಲ್ಲ 5 ಥರದ ಹುರುಳಿಕಾಳು ಉರಿಬೇಕು ಮತ್ತು ಬೇಯಿಸ್ಬೇಕು. ಕುಚ್ಕಾಳು ಅಂತ ನಮ್ಮ ಕಡೆ ಕರೆಯೋದು. ಅದಕ್ಕೆ ಹೋಗೋದು ಬೆಲ್ಲ ತುಪ್ಪ ಹಾಕಿ ಅದನ್ನು ಕಾಳು ಥರನೂ ಬೇಯಿಸ್ಬಿಟ್ಟು ಕಾಳಿಗೆ ತುಪ್ಪ ಬೆಲ್ಲ ಎಲ್ಲ ಹಾಕ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಅವನಿಗೆ ವಿಶೇಷ ಅಂದರೆ 5 ಥರದ ಕಾಳು: ಹುರುಳಿಕಾಳು, ಕಡಲೆಕಾಳು, ಹೆಸರುಕಾಳು, ಅವರೆಕಾಳು, ಒಟ್ಟು 5 ಕಾಳು ಅವರೆಕಾಳು. ಅದನ್ನು ಬೇಯಿಸ್ಬೇಕು ಮತ್ತು ಉರಿಬೇಕು. ಕುಚ್ಕಾಳು ಉರಿಯೋದು ಅಂತಂದು ಎಡೆ ಹಾಕ್ಬೇಕು. ಈಗ ಎಲ್ಲ ಐಟಮ್ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ಈಗ ತಂದೆಯು ನೀನೇ, ತಾಯಿಯು ನೀನೇ, ಎಂದೆಂದು ನಮ್ಮ ಕಾಪಾಡು ನಾಗರಾಜನೇ, ಭೋಗಿರಾಜನೇ, ನಾಗರಾಜನೇ, ಭೋಗಿರಾಜನೇ, ತನ್ನಿರೆ ಹಾಲ ತನಿಯರೆಯೋಣ, ತಾಯ ಹಾಲರುಣ ತೀರಿಪ ಮುಂದೆ ಪುಣ್ಯ ದಿನ. ಇದು ನಾಗರ ಪಂಚಮಿ ಹಬ್ಬದ ವಿಶೇಷತೆ. ಜನರು ವಿವಿಧ ರೀತಿಯಲ್ಲಿ ಆಚರಿಸ್ತಾರೆ. ಅಣ್ಣನಿಗೆ ಹಾಲೆರೆದು ಸಂಭ್ರಮವನ್ನು ಆಚರಿಸಿದ್ರೆ ಹುತ್ತಕ್ಕೆ ಹಾಲೆರೆದು ಆಚರಿಸ್ತಾರೆ. ಈ ದೇವಸ್ಥಾನದಲ್ಲಿ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದೆ ಅಂತ ನೋಡಿದ್ವಿ. ಈಗ ಈ ಜನ ಎಷ್ಟು ಜನ ಬಂದೋದ್ರು, ಏನಾಯ್ತು ಅಂತ ಇಲ್ಲಿರೋ ಒಬ್ಬರನ್ನು ಕೇಳೋಣ. ಸರ್ ನಮಸ್ತೆ. ಬೆಳಗ್ಗೆಯಿಂದ ಇಲ್ಲೇ ಕುತ್ಕೊಂಡಿದ್ದೀರಾ. ಎಷ್ಟು ಜನ ಬಂದೋದ್ರು, ಹೇಗೆಲ್ಲ ಇಲ್ಲಿ ವಿಜೃಂಭಣೆ? ಬೆಳಗ್ಗೆಯಿಂದ ಭಾಳ ಜನ ಬರ್ತಿದ್ದಾರೆ. ವ್ಯಾಪಾರ ಎಲ್ಲ ಚೆನ್ನಾಗಿದೆ. ವ್ಯಾಪಾರ ಏನು ಕಮ್ಮಿ ಆಗಿಲ್ಲ, ಒಂದು ಸ್ವಲ್ಪ ಪರವಾಗಿಲ್ಲ. ಈ ಸತಿ ನಾಗರ ಪಂಚಮಿ ಚೆನ್ನಾಗಿ ನಡೀತಾ ಇದೆ. ನಮ್ಮ ಮಗ ಬಲಮುಡಿ ಗಣಪತಿ ದೇವಸ್ಥಾನದಿಂದ ಚೆನ್ನಾಗಿ ಆಗ್ತಾಯಿದೆ. ಆದ್ದರಿಂದ ವ್ಯಾಪಾರಗಳು ಪರವಾಗಿಲ್ಲ. ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ಹೆಸರು? ನಾನು ಡಾಕ್ಟರ್ ರಕ್ಷಾ ಅಂತ ಹೇಳ್ಬಿಟ್ಟು, ಇವರು ಡಾಕ್ಟರ್ ವೆಂಕಟರಾವ್, ಇವರು ಡಾಕ್ಟರ್ ಅರುಣ್ ವಂಶ ನರ್ಸಿಂಗ್ ಹೋಮ್. ಹಬ್ಬನ ನಾಗರ ಪಂಚಮಿ ಹಬ್ಬನ ಆಚರಿಸ್ತೀರಾ ನೀವು? ಹೇಗೆ ಆಚರಿಸ್ತೀರಾ ಮತ್ತು ವಿಶೇಷತೆ ಏನು? ಬೆಳಿಗ್ಗೆ ಎಲ್ಲರೂ ರೆಡಿ ಆಗಿಬಿಟ್ಟು ಮನೆಯಲ್ಲಿ ದೇವರಿಗೆ ಪೂಜೆ ಅನ್ನೋದು ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಇರೋ ನಾಗಬನಕ್ಕೆ ನಾವು ಪೂಜೆ ಮಾಡೋದಂತ ಬಂದಿದ್ದೀವಿ. ಮನೆಯಿಂದ ಎಲ್ಲ ನಾಗರಿಗೆ ಇಷ್ಟ ಆಗುವಂತಹ ಎಲ್ಲ ನೈವೇದ್ಯನ ರೆಡಿ ಮಾಡ್ಕೊಂಡು ಬಂದಿದ್ದು, ನಾಗರಿಗೆ ವಿಶಿಷ್ಟ ಸೇವೆ ಅಂತ ಹೇಳಿದರೆ ಎಳ್ನೀರು ಸೇವೆ. ಮತ್ತು ಎಣ್ಣೆ ತರದ್ದು ಯಾವುದು ನೈವೇದ್ಯ ಅನ್ನೋದು ಮಾಡಿಲ್ಲ. ಸೊ ಕಾಯಿ, ಕುಂಕುಮ, ಅರ್ಶಿನ ಅಂಥದನ್ನು ರೆಡಿ ಮಾಡಿಕೊಂಡು ಬಂದು ನಾವು ಸೇವೆಯನ್ನು ಸಲ್ಲಿಸಿದ್ದೀವಿ. ಇಂದಿನ ದಿನ ನಾಗರಿಗೆ ಎಕ್ಸ್ಟ್ರಾ ಸ್ಪೆಷಲಾಗಿ ಕೇಳ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಳೆ ಅನ್ನೋದು ತುಂಬ ಕಡಿಮೆ ಆಗಿದೆ. ಸೊ ರೈತರಿಗೆ ಹೆಲ್ಪ್ ಆಗೋ ಥರ ಒಳ್ಳೆ ಮಳೆ ಅನ್ನೋದು ಬಂದುಬಿಟ್ಟು ದೇಶ ಸಮೃದ್ಧಭರಿತವಾಗಿ ಮುನ್ನಡೆಯಲಿ ಅಂತ ಕೇಳ್ತೀವಿ. ಈ ದಿನ ಹುತ್ತಕ್ಕೆ ಹಾಲೆರೆದ್ರೆ ಸರ್ಪದೋಷ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನಿಮಗೇನು ಅನಿಸುತ್ತೆ? ಅಲ್ಲಿ ಆ ಥರ ನಂಬಿಕೆನೂ ಇದೆ. ಆದರೆ ಆ ಥರ ದೋಷ ಇದ್ದರೆ ನಾವು ಸುಬ್ರಹ್ಮಣ್ಯ ಪೂಜೆನೇ ಮಾಡ್ಕೊಳ್ತೀವಿ. ಅದು ಮೀರಿ ನಾವು ಸೌಖ್ಯಂದ್ರ ಸೇವೆ. ಸೊ ನಾಗರಿಗೆ ಕುಂಕುಮ ಬಣ್ಣದ್ದೇನು ಹೂವಾಗಲಿ ಅಥವಾ ಕುಂಕುಮಾಗಿ ಗೆಜ್ಜೆ ವಸ್ತು ಅವೆಲ್ಲ ಇಲ್ಲಿ ಕುಂಕುಮದು ಕೆಂಪು ಎಲ್ಲ ಆಗ್ತದೆ. ನಾವಿಗೆಯಲ್ಲಿ ಸೌಖ್ಯಂದ್ರ ಸೇಡೋರೆಲ್ಲ ಇಲ್ಲಿ ಮತ್ತು ನಮಗೆ ಸುಬ್ರಹ್ಮಣ್ಯಕ್ಕೆ ಅಲ್ಲಿ ಹೋಗಿ ವಿಸಿಟ್ ಮಾಡಬೇಕು ನಮ್ಮ ಸಂಪ್ರದಾಯದಲ್ಲೇ ಬಂದಿದೆ. ನಾವೆಲ್ಲ ಭಾಳ ನಂಬಿಕೆ. ಸೊ ಸ್ವಲ್ಪ ಮತ್ತು ಮನೇಲಿ ಅಡುಗೆ ಏನು ಮಾಡಿದ್ದೀರಾ? ದಿನ ಪೂಜೆ ಒಂದು ವಿಶೇಷ ಪೂಜೆ ಅಂತ ಮಾಡ್ತೀವಿ. ಇಲ್ಲಿನವ್ರಂಗೆ ಬೇರೆ ಏನೂ ಮಾಡಲ್ಲ. ಸ್ವಲ್ಪ ಎಲ್ಲ ಆರಾಮಾಗಿ ಕೂತ್ಕೊಂಡು ನಮ್ಮದು ಮಾಮೂಲು ಇದೇ ಮಾಡ್ಕೊಳ್ತೀವಿ. ಸ್ಪೆಷಲ್ ಇವತ್ತು ಕೆಲವೊಂದು ನಿಷಿದ್ಧ ಇದೆ. ಅಂದರೆ ತರಕಾರಿ ಕಟ್ ಮಾಡಬಾರ್ದು, ಆಮೇಲೆ ಹಂಚಿಡಬಾರ್ದು. ಹಂಚಿಡೋದು ಅಂದರೆ ನಾಗನಿಗೆ ಇದು ಕಲ್ಲೆಲ್ಲ ಇಟ್ಬಿಟ್ಟು ನಾವು ದೋಸೆ ಮಾಡೋದಾಗಲಿ ಅಥವಾ ಎಣ್ಣೆ ಇಟ್ಟು ವಡೆ ಮಾಡೋದಾಗಲಿ ಅದೆಲ್ಲ ಮಾಡೋದಿಲ್ಲ. ಸೊ ಮೋಸ್ಟ್ಲಿ ಇಡ್ಲಿ ಆ ಥರದ್ದೇ ಹವೇಲಿ ಬೇಯಿಸ್ಕೊಂತದ್ದು ಮಾಡ್ತೀವಿ. ಸೊ ಅದರಿಂದ ನಾವು ಮಧ್ಯಾಹ್ನದ ಪ್ರಸಾದ ಮಾಡ್ತೀವಿ. ಮತ್ತು ಇನ್ನೇನೇನು ವಿಶೇಷತೆ, ವೈಶಿಷ್ಟ್ಯ ನಿಮ್ಮ ಸಂಪ್ರದಾಯದ ಪ್ರಕಾರ ಅಲ್ಲಿ ನಿಮ್ಮ ಕಡೆ ಮಾಡ್ತಾರೆ? ಅದರಲ್ಲಿ ನಾವು ಹೊಸರು ಪೂಜೆ ಮಾಡ್ತೀವಿ. ನಾಗರ ಪಂಚಮಿ ಅಂದರೆ ನಮ್ಮದು ಈ ಶ್ರಾವಣ ಮಾಸದ ಫಸ್ಟು ಮೊದಲನೇ ಹಬ್ಬ. ಆಗ ಹೊಸರು ಪೂಜೆನಲ್ಲೇ ಅರ್ಶಿನ, ಕುಂಕುಮ, ಹೂ, ರಂಗೋಲಿ ಎಲ್ಲ ಮಾಡ್ತಾಯಿದ್ವಿ. ಇವನ್ ಒಂದು ವಾರದ ಕೆಳಗಿನ ಹುರುಳಿಕಾಳು ಇದನ್ನೆಲ್ಲ ಒಂದು ಮಣ್ಣಲ್ಲಿ ಹಾಕಿ ಅದನ್ನು ಜೊತೆನೇ ಬರುತ್ತೆ. ಅದನ್ನು ಹೊಸದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಹುತ್ತಕ್ಕೆ ಹಾಲು ಹಿಡಿದ್ರ ನಾಗನ ಆದರೆ ನಾಗನಿಗೆ ಇದ್ದಂಗೆ ಹುತ್ತ ಹುಡ್ಕೊಂಡು ಹೋಗ್ತದೆ. ಇಲ್ಲೆಲ್ಲೂ ಹುತ್ತ ಇಲ್ಲ. ಅದೇ ದಕ್ಷಿಣ ಕನ್ನಡದಲ್ಲ ಹುತ್ತಗಳು. ಹಬ್ಬ ಹಾಗಾದರೆ ತುಂಬ ಸಂಭ್ರಮವಾಗಿ ಆಚರಿಸ್ತೀವಿ. ಸಾಂಪ್ರದಾಯಿಕ. ನಮಸ್ತೆ ಮ್ಯಾಮ್. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಮಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.
ನೀವು ನಾಗರ ಪಂಚಮಿ ಹಬ್ಬನ ಹೇಗೆ ತಯಾರಿಯಿಂದ ಆಚರಿಸ್ತೀರಾ? ನಮ್ಮಲ್ಲಿ ಹಿರಿಯರು ಹೇಳಿದ ಹಾಗೆ ಬೆಳಗ್ಗೆ ಎದ್ದು ಎಲ್ಲ ಮಡಿಯಿಂದ ದೇವರನ್ನೆಲ್ಲ ತೊಳೆದು ಪೂಜೆಗೆಲ್ಲ ಸಾಮಗ್ರಿಗಳನ್ನು ಜೋಡಿಸ್ಕೊಂಡು ಆಮೇಲೆ ಚಿಗಣಿ ತಂಬಿಟ್ಟು ಮಾಡಿಕೊಂಡು ಮತ್ತು ಹಾಲು ತುಪ್ಪ ತಗೊಂಡು ನಾಗರ ಕಲ್ಲಿಗೆ ಬಂದು ನಾವು ಪ್ರತಿ ವರ್ಷವೂ ಬಂದು ಇಲ್ಲಿ ಹಾಲನ್ನು ಎರೆದು ಹಿರಿಯರಿಗೆಲ್ಲ ನೆನೆಸ್ಕೊಂಡು ಹಾಲನ್ನು ಎರಿತೇವೆ. ಹಾಗೂ ಎಲ್ಲರನ್ನು ಒಳ್ಳೆಯದಾಗಲಿ ಅಂತ ಪ್ರೀತಿ ಹಂಚಿರಿ ಪ್ರೀತಿ ಹಬ್ಬರಿ ಪ್ರೀತಿ ಹಂಚಿರಿ ಬನ್ನಿ ಹಾಡಿ ಕುಣಿದು ನಾವು ಬನ್ನಿ ಹಂಚೋಣ ಬನ್ನಿ ಅಂದ್ರ ಬನ್ನಿ ಅಲ್ವೋ ಬನ್ನಿ ಬಂಗಾರ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ಹೆಣ್ಣು ಮಕ್ಕಳ ಹಬ್ಬ. ಹೆಣ್ಣು ಮಕ್ಕಳು ತವ್ರ ಮನೆಗೆ ಹೋಗಿ ಹಬ್ಬಗಳನ್ನ ಆಚರಿಸೋದು ತುಂಬ ಕಡಿಮೆ. ಈಗಿನ ಸಿಚುವೇಷನಲ್ಲಿ ಮಕ್ಕಳು ಸಂಸಾರ ಅಂತ ಹೇಳಿ ದೂರನೇ ಉಳಿಯೋ ಥರ ಆಗಿದೆ. ಹಬ್ಬಗಳು ಅಂತ ಹೇಳಂದರೆ ಸಮಾಜದಲ್ಲಿ ಇವನ್ನೆಲ್ಲವನ್ನು ಆಚರಿಸ್ತಾನೆ ಇರಬೇಕು. ಪಂಚಮಿ ಹಬ್ಬ, ದೀಪಾವಳಿ, ಈ ಥರ ಎಲ್ಲರೂ ಒಟ್ಟಾಗಿ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಹಬ್ಬಗಳನ್ನ ಮಾಡ್ತಾಯಿದ್ರೆ ಆ ಬಾಂಧವ್ಯಗಳು ಬೆಳೆಯುತ್ತೆ. ಮತ್ತು ಪಂಚಮಿ ಹಬ್ಬದಲ್ಲಿ ನಾಗರಂಗೆ ಹಾಲು ಎರೆದು ಅದಕ್ಕೆ ಅರಿಶಿನ ಎಲ್ಲ ಹಾಕಿ ಅದರಿಂದ ಪೂಜೆ ಮಾಡಿ ನಾವು ಅದರಿಂದ ಆಶೀರ್ವಾದ ಪಡಿತೀವಿ. ಕಿತ್ತೂರ ಚೆನ್ನಮ್ಮ ಹುಟ್ಟಿದ ನಾಡುರಿ ಸಂಗೊಳ್ಳಿ ರಾಯಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶಿವಮೊಗ್ಗದ ಮಹಿಳೆಯರು ಹೇಗೆಲ್ಲ ಹಬ್ಬ ಆಚರಿಸಿದ್ದಾರೆ ಅಂತೇಳಿ, ಮತ್ತೆ ಇಲ್ಲಿ ನಾಗರ ಪಂಚಮಿ ಹಬ್ಬದ ವಿಶೇಷತೆಯನ್ನು ಆಚರಿಸಿದ್ದಾರೆ ಅಂತೇಳಿ. ಇದರೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕ್ಯಾಮ್ರಾಮನ್ ಚೇತನ್ ಜೊತೆ ದೀಪಾ ಜನಧ್ವನಿ. ಪಂಚಮಿ ಹಬ್ಬ ಬಂತವ್ವ ಸನಿಯಾಕ, ಅಣ್ಣ ಯಾಕ ಬರಲಿಲ್ಲ ಕರಿಯಾಕ, ಅಣ್ಣ ಯಾಕ ಬರಲಿಲ್ಲ ಕರಿಯಾಕ. ನನ್ನ ತವರೂರು ದೇವಪುರಿ ನಗರ, ನನ್ನ ತವರೂರು ದೇವಪುರಿ ನಗರ, ಅಲ್ಲಿ ನೆಲೆಸ್ಯಾನ ಬಸವಣ್ಣ ದೇವರ. ಯವ್ವ ಬೇಡುವೆ ನಾವೊಂದು ವರವ, ಯವ್ವ ಬೇಡುವೆ ನಾವೊಂದು ವರವ. ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ, ಅಣ್ಣ ಯಾಕ ಬರಲಿಲ್ಲ ಕರಿಯಾಕ. ಪಂಚಮಿ ಹಬ್ಬ ಬಂತವ್ವ ಸನಿಯಾಕ, ಅಣ್ಣ ಯಾಕ ಬರಲಿಲ್ಲ ಕರಿಯಾಕ, ಅಣ್ಣ ಯಾಕ ಬರಲಿಲ್ಲ ಕರಿಯಾಕ.